ಬ್ಯಾಟರಿ ಸ್ಫೋಟ ಸುಟ್ಟು ಕರಕಲಾದ ಇವಿ ಸ್ಕೂಟರ್. ಅರಸೀಕೆರೆ ತಾಲೂಕಿನ ಗಣಸಿ ಹೋಬಳಿಯ ಕೆಂಕೆರೆ ಗ್ರಾಮದಲ್ಲಿ ರಾತ್ರೋರಾತ್ರಿ ಇವಿ ಸ್ಕೂಟರ್ನ ಬ್ಯಾಟರಿ ಸ್ಫೋಟಗೊಂಡಿರುವ ಘಟನೆ ನಡೆದಿದೆ. ಬ್ಯಾಟರಿ ಸ್ಫೋಟದ ರಭಸಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಸ್ಕೂಟರ್ನ ಪಕ್ಕದಲ್ಲಿ ನಿಂತಿದ್ದ ಬೈಕ್ಗೆ ಅಲ್ಪ ಪ್ರಮಾಣದ ಡ್ಯಾಮೇಜ್ ಆಗಿದ್ದು, ಇನ್ನು ಸ್ಫೋಟದ ರಭಸಕ್ಕೆ ಮನೆಯ ಮೇಲ್ಚಾವಣಿ ಸೀಟುಗಳು ಒಡೆದು ಹಾರಿ ಹೋಗಿವೆ. ಸ್ಫೋಟದ ಶಬ್ದ ಕೇಳ್ತಾ ಇದ್ದಂತೆ ಅಕ್ಕಪಕ್ಕದ ಮನೆಯವರು ಧಾವಿಸಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಮನೆಯಿಂದ ಹೊರಗೆ ಎಳೆದೊಯ್ದಿದ್ದು, ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಕೂಟರ್ನ ಮಾಲೀಕನು ಬ್ಯಾಟರಿ ಕಂಪನಿಯವರಿಗೆ ಹಲವು ಬಾರಿ ಕರೆ ಮಾಡಿ ವಿಷಯ ಮುಟ್ಟಿಸಿದ್ರೂ ಕೂಡ ಬ್ಯಾಟರಿ ಕಂಪನಿಯವರು ಉಡಾಫೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಇದೀಗ ಸ್ಕೂಟರ್ನ ಮಾಲೀಕ ದೂರಿದ್ದಾರೆ. ಹೆಸರು ಸರ್, ನಮ್ಮ ಹೆಸರು ಸ್ವಾಮಿ ಅಂತ, ಕೆಂಕೆರೆ ಅವರು. ಏನು ಸಮಸ್ಯೆ ಆಗಿದೆ ಸರ್, ನಮ್ಮದು ಎಲೆಕ್ಟ್ರಿಕ್ ಗಾಡಿಗೆ ಮೈಕ್ರೋನಿಕ್ಸ್ ಕಂಪ್ನಿಯಿಂದ ಹೊಸ ಬ್ಯಾಟ್ರಿ ತೊಗೊಂಡು ಹಾಕೊಂಡಿದ್ವಿ. 3 ವರ್ಷ ವಾರಂಟಿ ಕೊಟ್ಟಿದ್ರು ಬ್ಯಾಟ್ರಿನ. ಆದರೆ 1 ವರ್ಷ ಆಗಿದೆ. 1 ವರ್ಷ ಆಗೋದ್ರೊಳಗಡೆ ನಿಲ್ಲಿಸಿದ ಜಾಗದಲ್ಲೇ ಕುತ್ಕೊಂಡು ಉರಿದೋಗಿದೆ. ಮಧ್ಯರಾತ್ರಿ 12 ಗಂಟೆನಲ್ಲಿ ಅದು ಬೆಂಕಿ ಆಗಿಬಿಟ್ಟು ಎಲ್ಲ ಗಾಡಿಯ ಸಮೇತ ಸುಟ್ಟು ಉರಿದೋಗಿದೆ. ಅದ್ರ ಜೊತೆಗೆ ಮನೆ ಸೀಟು ಸಹ ಬ್ಲಾಸ್ಟ್ ಆಗಿರೋ ಇದು ಫೋರ್ಸಿಗೆ ಮನೆ ಸೀಟ್ ಸಹ ಹೊಡೆದು ಚಿದ್ರಾಗಿ ಆರೋಗಿದೆ. ಪಕ್ಕದಲ್ಲಿರೋ ಪೆಟ್ರೋಲ್ ಗಾಡಿನೂ ಸಹ ಅದನ್ನು ಡ್ಯಾಮೇಜ್ ಆಗಿದೆ. ಈ ಕಂಪ್ನಿಯವ್ರು ಏನು ಹೇಳ್ತಿದ್ದಾರೆ? ಕಂಪ್ನಿಯವರಿಗೆ ಕರೆ ಮಾಡಿ ಕೇಳಿದ್ರೆ ಅವರು ಆರೈಕೆ ಉತ್ತರ ಕೊಡ್ತಾರೆ. ಬ್ಯಾಟ್ರಿಯಿಂದ ಆಗಿದೆ ಅಂತ ಹೆಂಗೆ ಗ್ಯಾರಂಟಿ? ನಾವು ಈಗ ಬ್ಯಾಟ್ರಿ ಕೊಡ್ತೀವಿ ನಿಮಗೆ. ಬ್ಯಾಟ್ರಿ ತಗೊಂಡೆ ನಾವು ಬೆನ್ನಿನ ತಾಕಂತ ತಿರ್ಗಾಡ್ದ ಫುಲ್ ಗಾಡಿ ಗಾಡಿ ಸುಟ್ಟು ಉರಿದೋಗಿರೋದ್ರಿಂದ ಬ್ಯಾಟ್ರಿ ತಗೊಂಡು ನಾವೇನು ಮಾಡೋದು? ಯಾವ ಕಂಪ್ನಿ ಗಾಡಿ? ಮೈಕ್ರೋನಿಕ್ಸ್ ಕಂಪ್ನಿದು. ಮೈಕ್ರೋನಿಕ್ಸ್ ಕಂಪ್ನಿ ಬ್ಯಾಟ್ರಿ, ಹೊಸ ಬ್ಯಾಟ್ರಿ ವಾರಂಟಿ ಇದೆ. 3 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಗಾಡಿ ಯಾವ ಕಂಪ್ನಿದು? ಗಾಡಿ ವಕಿನವ ಕಂಪ್ನಿದು. ಈಗ ಇದು ವಾರಂಟಿ ಎಲ್ಲ ಇದೆ? ಗಾಡಿಗೆ ವಾರಂಟಿ ಇದೆ, ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಗ್ಯಾರಂಟಿನೂ ಇದೆ. ಇನ್ನು 3 ವರ್ಷ ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ 1 ವರ್ಷ 3 ತಿಂಗಳಾಗಿದೆ. ಈಗ ಕಂಪ್ನಿಯವರು ಆರೈಕೆ ಉತ್ತರ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ? ಕಂಪ್ನಿಯವರು ರೆಸ್ಪಾನ್ಸೇ ಮಾಡ್ತಿಲ್ಲ. 5 ಡೇಸ್ ಆಗಿದೆ. ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಮತ್ತೆ ಏನು ಸರಿಯಾಗಿ ಕಾಲ್ ರೆಸ್ಪಾನ್ಸ್ ಮಾಡಲ್ಲ. ಇವಾಗ ಬ್ಯಾಟ್ರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗಾಡಿ ಅವ್ರ ಜವಾಬ್ದಾರಿ ಅಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಬ್ಯಾಟ್ರಿಯಿಂದ ಫೈರ್ ಆಗಿರೋದು. ಬ್ಯಾಟ್ರಿ ಇಲ್ಲ ಅಂದ್ರೆ ಗಾಡಿ ಹೇಗೆ ಸುಡೋಕೆ ಸಾಧ್ಯ? ಬ್ಯಾಟ್ರಿ ಕತ್ತಿ ಉರಿದೋ ಇರೋದ್ರಿಂದ ಗಾಡಿ ಸಮೇತ ಮನೆಗೆ ಎಲ್ಲ ಡ್ಯಾಮೇಜ್ ಆಗಿದೆ. ಸರ್, ಹೆಸರು ಸ್ವಾಮಿ ಅಂತ, ಕೆಂಕೆರೆ ಅವರು. ನಮ್ಮದು ಎಲೆಕ್ಟ್ರಿಕ್ ಗಾಡಿ ಇತ್ತು ಇನೋವ. ಅದಕ್ಕೆ ಹೊಸ ಬ್ಯಾಟ್ರಿ ಮೈಕ್ರೋನಿಕ್ಸ್ ಕಂಪ್ನಿಯಿಂದ ತೊಗೊಂಡಿದ್ವಿ. ಹೊಸ ಬ್ಯಾಟ್ರಿ ಚಾರ್ಜ್ ಹಾಕಿ ನಿಲ್ಲಿಸಿ ಗಾಡಿಯಲ್ಲಿ ಚಾರ್ಜ್ ಫುಲ್ ಆದಮೇಲೆ ತೆಗೆದು ಶೆಡ್ ಒಳಗಡೆ ಹಾಕಿದ್ವಿ. ನೈಟು ಮಿಡ್ ನೈಟ್ 12-12ವರೆನಲ್ಲಿ ಬ್ಯಾಟ್ರಿ ಬರ್ನ್ ಆಗಿ ಎಲ್ಲ ಸುಟ್ಟೋಗಿದೆ. ಗಾಡಿ ಸಮೇತ ಸುಟ್ಟೋಗಿದೆ. ಇನ್ನು ಪಕ್ಕದಲ್ಲಿ ಪೆಟ್ರೋಲ್ ಗಾಡಿ ಇತ್ತು, ಅದು ಸ್ವಲ್ಪ ಸುಟ್ಟು ಬರ್ನ್ ಆಗಿದೆ. ಆ ಗಾಡಿ ಬ್ಯಾಟ್ರಿ ಬರ್ನ್ ಆಗಿರೋ ಇದಕ್ಕೆ ಮೇಲ್ಗಡೆ ಸೀಟೆಲ್ಲ ಹೊಡೆದು ಡ್ಯಾಮೇಜ್ ಆಗೋಗಿದೆ ಮನೆಗೆಲ್ಲ. ಇದನ್ನು ಕಂಪ್ನಿಯವ್ರಿಗೆ ಕಾಲ್ ಮಾಡಿ ಕಂಪ್ನಿಯವ್ರ ಹತ್ರ ಮಾತಾಡಿದ್ರೆ ಸರಿಯಾಗಿ ರೆಸ್ಪಾನ್ಸೇ ಮಾಡೋದಿಲ್ಲ. ಮ್ಯಾನೇಜ್ಮೆಂಟ್ ಇಲ್ಲ, ಅದು ಇದಂತ ಆರೈಕೆ ಉತ್ತರ ಕೊಡ್ಕೊಂಡು ಕಾಲ ಕಳೀತಾ ಇದ್ದಾರೆ. 5 ಡೇಸ್ ಆಯಿತು. ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಇದುವರೆಗೂ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ನಮಗಾದಂಥ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ಯಾರೇ ಆಗಲಿ ದಯವಿಟ್ಟು ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕು ಅಂತಂದರೆ ಬ್ಯಾಟ್ರಿ ಕಂಪ್ನಿ ಮುಂಚೆವಾಗಿ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಅದರಲ್ಲಂತೂ ಮೈಕ್ರೋನಿಕ್ಸ್ ಕಂಪ್ನಿಯವ್ರ ಬ್ಯಾಟ್ರಿ ಅಂತೂ ತೊಗೊಳಕ್ಕೆ ಹೋಗ್ಬೇಡ್ರಿ. ತುಂಬ ಕಂಪ್ಲೇಂಟ್ ಇದೆ ಅವ್ರದ್ದು. ಇದಕ್ಕೆ 2ನೇ ಬಾರಿ ನನಗೆ ಆಗಿರೋದು. ಮುಂಚೆ ಒಂದು ಇದೇ ಥರ ಆಗಿತ್ತು. ಮತ್ತು ಇದು ಚೆನ್ನಾಗಿದೆ, ಒಳ್ಳೆ ಸೇಲ್ಸ್ ಹಾಕಿದ್ದೀವಿ, ತುಂಬ ಬಳಕೆ ಬರುತ್ತೆ ಅಂತೇಳಿ ಕೊಟ್ಟಿದ್ರು. ಆದರೆ ಇದನ್ನು 1 ವರ್ಷಕ್ಕೆ ಹಾಳಾಗೋಗಿದೆ. ದಯವಿಟ್ಟು ನಮ್ಗೆ ಆಗಿರೋ ಅನ್ಯಾಯಕ್ಕೆ ಸ್ವಲ್ಪ ನ್ಯಾಯ ದೊರಕಿಸ್ಕೊಡ್ಬೇಕು.